ನಟಿ ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಹೊಸ ಟ್ವಿಸ್ಟ್ ಸಿಗ್ತಾ ಇದೆ. ರನ್ಯಾ ಗೋಲ್ಡ್ ಕೇಸ್ನಲ್ಲೂ ಕೂಡ ಮಹಾನಾಯಕನ ಹೆಸರು ಕೇಳಿ ಬರ್ತಾ ಇದೆ. ರನ್ಯಾ ರಹಸ್ಯ ತಿಳಿಸಿದ್ದೇ ಕಾಂಗ್ರೆಸ್ನ ಆ ಒಂದು ಮಹಾನಾಯಕನ ಹೆಸರು ಬಹಳಷ್ಟು ಚಾಲ್ತಿಯಲ್ಲಿದೆ. ರಾಜಣ್ಣ ಅವರ ಸೆಷನ್ ಸಂದರ್ಭದಲ್ಲಿ, ಅಧಿವೇಶನದ ಸಂದರ್ಭದಲ್ಲಿ ನನ್ನ ಮೇಲೂ ಕೂಡ ಹನಿ ಟ್ರ್ಯಾಪ್ಗೆ ಪ್ರಯತ್ನ ಆಗಿತ್ತು ಅಂತ ಹೇಳಿದ್ರಲ್ಲ, ಅಲ್ಲಿಂದ ಮಹಾನಾಯಕನ ಹೆಸರು ಬಹಳಷ್ಟು ಕೇಳಿ ಬರ್ತಾ ಇದೆ. ಅದಾದಂತಹ ನಂತರವಾಗಿ ಮುನಿರತ್ನ ಅವರು ಕೂಡ ಆರೋಪವನ್ನ ಮಾಡಿದ್ರು, ಮಹಾನಾಯಕ ಇದ್ದಾರೆ, ನನ್ನನ್ನ ಜೈಲಿಗೆ ಅಥವಾ ನನ್ನ ವಿರುದ್ಧವಾಗಿ ಆರೋಪಗಳು ಏನ್ ಕೇಳಿ ಬರ್ತಾ ಇದೆ, ಸೊ ಆರೋಪವನ್ನ ಮಾಡಲಾಯಿತು, ನನ್ನನ್ನ ಅರೆಸ್ಟ್ ಮಾಡಲಾಯಿತು, ಇದರ ಹಿಂದೆ ಕೂಡ ಮಹಾನಾಯಕ ಇದ್ದಾನೆ ಅನ್ನುವಂತಹ ವಿಚಾರಗಳನ್ನ ಒಂದಷ್ಟು ಹೇಳ್ಕೊಂಡಿದ್ರು ಅವರು. ಸೊ ಬಹಳಷ್ಟು ಮಹಾನಾಯಕನ ಹೆಸರುಗಳು ಕೂಡ ಕೇಳಿ ಬರ್ತಾ ಇದೆ. ಜೊತೆಗೆ ಈ ಒಂದು ಸ್ಮಗ್ಲಿಂಗ್ ಕೇಸ್ ಏನಿದೆ ನಟಿ ವಿಚಾರದಲ್ಲಿ ರನ್ಯಾ, ಸೊ ಈ ಒಂದು ಕೇಸ್ನಲ್ಲಿ ಹೊಸ ಟ್ವಿಸ್ಟ್ ಅನ್ನ ಕೂಡ ಪಡೆದುಕೊಳ್ತಾ ಇದೆ. ರನ್ಯಾ ಗೋಲ್ಡ್ ಕೇಸ್ನಲ್ಲೂ ಕೂಡ ಮಹಾನಾಯಕನ ಹೆಸರು ಕೇಳಿ ಬರ್ತಾ ಇದೆ. ರನ್ಯಾ ರಹಸ್ಯ ತಿಳಿಸದೆ ಕಾಂಗ್ರೆಸ್ನ ಆ ಒಂದು ಮಹಾನಾಯಕ ಅಂತೆ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಬಿಗ್ ಬಾಂಬ್ ಸಿಡಿಸಿದ್ದಾರೆ. ಸೊ ಅರೆಸ್ಟ್ ಮಾಡಲಿಕ್ಕೆ ಕಾರಣ, ಈಕೆನ ಹಿಡಿದ್ರೆ ಎಲ್ಲ ಗೊತ್ತಾಗುತ್ತೆ, ಈಕೆನ ಹಿಡಿದ್ರೆ ಒಂದಷ್ಟು ನಮ್ಮ ನಾಯಕರ ಬಂಡವಾಳ ಗೊತ್ತಾಗುತ್ತೆ ಅಂತ ಹೇಳಿ ಇದರ ಸೂತ್ರಧಾರ ಆ ಮಹಾನಾಯಕ ಅಂತ. ಆಕೆ ಚಿನ್ನ ತರ್ತಾಳೆ ಅನ್ನುವಂತಹ ಮೆಸೇಜ್ ಅನ್ನ ಕೊಟ್ಟಿದ್ಯಾರು? ಸಿಎಂ ಕುರ್ಚಿಗೆ ಟವಲ್ ಹಾಕಿದವರೇ ಈ ಕೆಲಸ ಮಾಡಿದ್ದು. ಸಿಎಂ ಕುರ್ಚಿಗೆ ಟವಲ್ ಹಾಕಿದವರೇ ಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ ಯಾರು ಆ ಮಹಾನಾಯಕ ಅಂತ. ಎಚ್.ಡಿ. ಕುಮಾರಸ್ವಾಮಿ ಅವರ ಹೇಳಿಕೆಗೆ ಡಿ.ಕೆ.ಶಿ ಅವರು ಗರಂ ಆಗಿಬಿಟ್ರು. ಕುಮಾರಸ್ವಾಮಿ ಅವರಿಗೆ ತಲೆ ಸರಿ ಇಲ್ಲ, ಮೆಂಟ್ಲು ಅಂತ ಡಿ.ಕೆ.ಶಿ ಅವರು ಹೇಳ್ಬಿಟ್ರು. ಎಚ್.ಡಿ. ಕುಮಾರಸ್ವಾಮಿ ಅವರ ಆರೋಪಕ್ಕೆ ಎಚ್.ಡಿಗೆ ಮೆಂಟ್ಲು ಅಂತ ಹೇಳಿ ಹೇಳ್ತಾರೆ ಡಿ.ಕೆ.ಶಿ. ಕೆಂಡಾಮಂಡಲ ಕೂಡ ಆಗಿರುವುದು. ಈಗಾಗಲೇ ರನ್ಯಾ ಅವರ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಹೊಸ ಟ್ವಿಸ್ಟ್ ಅನ್ನ ಕೂಡ ಪಡೆದುಕೊಳ್ತಾ ಇದೆ. ಏನಪ್ಪ ಹೊಸ ಟ್ವಿಸ್ಟ್ ಅಂತಂದ್ರೆ, ಒಂದು ಕಡೆ ಒಂದು ಟ್ವಿಸ್ಟ್ ಅಲ್ಲಿ ಪರಮೇಶ್ವರ್ ಅವರ ಹೆಸರು ಕೇಳಿಬಂತು. ಈಗ ಮತ್ತೊಂದು ವಿಚಾರ ಏನಪ್ಪಾ ಅಂತಂದ್ರೆ, ಇದರ ಸೂತ್ರಧಾರಿ ಯಾರಿದ್ದಾರೆ, ಈ ಒಂದು ಕೇಸ್ನಲ್ಲಿ ರನ್ಯಾ ಸಿಕ್ ಹಾಕೊಳ್ಳಿಕ್ಕೆ ಕಾರಣ ಯಾರು, ಆ ಒಂದು ರಹಸ್ಯವನ್ನ ತಿಳಿಸಿದ್ದು ಯಾರು, ಕಾಂಗ್ರೆಸ್ನ ಮಹಾನಾಯಕ ಅನ್ನುವಂತಹ ಬಿಗ್ ಬಾಂಬ್ ಅನ್ನ ಎಚ್.ಡಿ. ಕುಮಾರಸ್ವಾಮಿ ಅವರು ತಿಳಿಸಿದ್ದಾರೆ. ಆಕೆ ಚಿನ್ನ ತರ್ತಾಳೆ ಅನ್ನುವಂತಹ ಮೆಸೇಜ್ ಅನ್ನ ಕೊಟ್ಟಿದ್ಯಾರು? ಸಿಎಂ ಕುರ್ಚಿಗೆ ಟವಲ್ ಹಾಕಿದವರೇ ಈ ಒಂದು ಕೆಲಸವನ್ನ ಮಾಡಿದ್ದು ಅಂತ ಡಿ.ಕೆ.ಶಿ ಅವರ ಮೇಲೆ ಬಟ್ಟು ಮಾಡಿದ್ರು. ಎಚ್.ಡಿ. ಕುಮಾರಸ್ವಾಮಿಯವರು ಇವರೇ ಆ ಮಹಾನಾಯಕ, ಸಿಎಂ ಕುರ್ಚಿಗೆ ಟವಲ್ ಹಾಕೊಂಡು ವೇಟ್ ಮಾಡ್ತಾ ಇದ್ದಾರಲ್ಲ, ಸೊ ಅವರೇ ಅಂತ ಅವರು ಹೇಳ್ತಾರೆ. ಎಚ್.ಡಿ. ಕುಮಾರಸ್ವಾಮಿ ಅವರ ಈ ಒಂದು ಹೇಳಿಕೆಗೆ ನೋಡಿ ಡಿ.ಕೆ.ಶಿ ಅವರು ಗರಂ ಆಗಿರುವಂಥದ್ದು. ಕುಮಾರಸ್ವಾಮಿ ಅವರಿಗೆ ತಲೆ ಸರಿ ಇಲ್ಲ, ಅವರು ಮೆಂಟ್ಲು ಅಂತ ಹೇಳಿ ಡಿ.ಕೆ.ಶಿ ಅವರು ಕೆಂಡಾಮಂಡಲರಾದರು.